ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿವಸ ಆದಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ. ಐ ಥಿಂಕ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ. ಈ ವ್ಲಾಗ್ ಏನಪ್ಪ ಅಂತಂದರೆ ಸಿಂಪಲ್ ಕ್ಯಾಶುವಲ್ ವ್ಲಾಗ್. ಏನಂತಂದರೆ ನಾನು ಇಸ್ಕಾನ್ಗೆ ಹೋಗಿದ್ದಿದ್ದು, ಸುಮ್ಮನೆ ವ್ಲಾಗ್ ಮಾಡಬೇಕಂತ ಅನ್ನಿಸ್ತು, ಸೊ ಮಾಡಿದೆ. ಐ ಹೋಪ್ ನಿಮಗೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ. ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ನಾವು. ದೇವಸ್ಥಾನಕ್ಕೆ ಹೋಗೋಕ್ಕೆ ಮುಂಚೆನೇ ಸ್ವಲ್ಪ ಫೋಟೋಸು ವೀಡಿಯೋಸ್ ಅದೆಲ್ಲ ಜಾಸ್ತಿನೇ ಆಯಿತು. ಎಂಟ್ರಿ ಆಗಿದ ತಕ್ಷಣ ಸಿಕ್ಕಾಪಟ್ಟೆ ಜನ ಅಂತ. ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಅಷ್ಟೇ ಜನ ಅವತ್ತು ಇರ್ತಾರೆ ಅಂತ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಜನ ಇದ್ದರು. ಯಾವಾಗ ದರ್ಶನ ಆಗುತ್ತೆ ಏನು ಅನ್ನೋದೇ ಗೊತ್ತಾಗಿರಲಿಲ್ಲ. ಸೊ ನಾವು ಆದರೂ ತುಂಬ ಲೇಟಾಗಿ ಹೋಗಿದ್ದು. ಆಲ್ಮೋಸ್ಟ್ 12:30 or 1 o'clock ಹಂಗೆ ಹೋಗಿದ್ದು. ಬಟ್ ಆದರೂ ಸಿಕ್ಕಾಪಟ್ಟೆ ಜನ ಇದ್ದರು. ನಾನು ಫಾರ್ ದ ಫಸ್ಟ್ ಟೈಮ್ ಅಲ್ಲ, ಸೆಕೆಂಡ್ ಟೈಮ್ ಅನ್ಸುತ್ತೆ ನಾನು ಅಷ್ಟು ಜನದಲ್ಲಿ ಹೋಗಿದ್ದು. ನನಗೆ ಯಾವಾಗ ದರ್ಶನ ಆಗುತ್ತೆ, ನಾನು ಯಾವಾಗ ದರ್ಶನ ಮಾಡ್ತೀನಿ ಅನ್ನೋ ಥರ ಆಗೋಗ್ಬಿಟ್ಟಿತ್ತು. ಬಿಸಿಲು ಬೇರೆ, ತಳ್ಳೋದು ಅದು ಇದು ಎಲ್ಲ ಸಿಕ್ಕಾಪಟ್ಟೆ ಇತ್ತು. ಜನ ಜಾಸ್ತಿ ಇದ್ದರು. ಅದು ಏನಂತಂದರೆ ಜಸ್ಟ್ ಫಾರ್ಮ್ಯಾಲಿಟೀಸ್ನ ರೀಚ್ ಆಗೋ ತನಕ. ಫಾರ್ಮ್ಯಾಲಿಟೀಸ್ ಎಲ್ಲ ರೀಚ್ ಆದಮೇಲೆ ಎಂಟ್ರಿ ಆದಮೇಲೆ ತುಂಬ ಖಾಲಿ ಇತ್ತು. ನೋಡ್ತಾ ಇದ್ದೋ ಹಂಗೆ ತುಂಬ ಅಂದರೆ ತುಂಬ ಖಾಲಿ ಇತ್ತು. ಅಷ್ಟೊಂದು ಜನ ಇರಲಿಲ್ಲ. ಜಸ್ಟ್ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಮಾತ್ರ ತುಂಬ ಜನ ಇದ್ದರು. ಆಮೇಲೆ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಸ್ವಲ್ಪ ಮನ್ಸಿಗೆ ಸಮಾಧಾನ ಆಯಿತು. ಎಷ್ಟೋ ತನಕ ಕೂತ್ಕೊಂಡಿದ್ದೆ ಕೃಷ್ಣನ ಹತ್ರ. ಸೊ ಕೃಷ್ಣನ ಹತ್ರ ಕೂತ್ಕೊಂಡು ಮಾತಾಡಿ, ಅಂದರೆ ಸ್ವಲ್ಪ ನಾವೆಲ್ಲ ಹೇಳ್ಕೊಂಡು ನನಗೇನೇನು ಬೇಕು, ನಾನು ಎಷ್ಟು ಚೆನ್ನಾಗಿದ್ದೀನಿ, ಎಷ್ಟು ಖುಷಿಯಾಗಿದ್ದೀನಿ ಅಂತೆಲ್ಲ ಹೇಳ್ಕೊಂಡು ತುಂಬ ಖುಷಿಯಾಗಿತ್ತು. ಅದಾದಮೇಲೆ ಕೆಳಗಡೆ ಪ್ರಸಾದ ತಿನ್ನೋಣ ಅಂತ ಬಂದ್ವಿ. ಆವಾಗ ನನಗೆ ಒಂದು ಕೃಷ್ಣನ ಫೋಟೋ ಬೇಕಾಗಿತ್ತು. ಅದು ತುಂಬ ದಿವಸದಿಂದ ಆಸೆ ಇತ್ತು, ಕೃಷ್ಣನ ಫೋಟೋ ತೊಗೊಳ್ಳೇಬೇಕು ನಾನು ಅಂತ. ಸೊ ಅವತ್ತು ನಾನು ಅಲ್ಲಿ ಹೋಗ್ಬಿಟ್ಟು ಇಸ್ಕಾನ್ನಲ್ಲಿ ಕೃಷ್ಣನ ಫೋಟೋನೂ ಸಹ ತಂದು ಪ್ರಸಾದನೂ ಎಲ್ಲ ತಿಂದ್ಕೊಂಡು, ಪ್ರಸಾದಕ್ಕೂ ಅಷ್ಟೇ ತುಂಬ ಜನ ಇದ್ದರು. ಆ್ಯಂಡ್ ಇವಾಗ ಹೊಸ್ದಾಗೆಲ್ಲ ಫಾರ್ಮ್ಯಾಲಿಟೀಸ್ ಎಲ್ಲ ಮಾಡಿದ್ದಾರೆ. ಏನೋ ಹೊಸ್ದಾಗಿ ತುಂಬ ಯೂಜ್ ಸ್ಪೇಸ್ ಇದೆ ಅಲ್ಲಿ ಪ್ರಸಾದ ತಿನ್ನೋಕ್ಕೆ. ಆಮೇಲೆ ಇನ್ನೊಂದೇನೆಂದರೆ, ಇಲ್ಲಿ ನಾನು ನನ್ನ ಹಸ್ಬೆಂಡ್ ಮಾತಾಡ್ತಾ ಇದ್ವಿ. ಈ ಸತಿ ಹೋದಾಗ ಸ್ಪೂನೆಲ್ಲ ಕೊಟ್ಟಿದ್ದರು ನಮಗೆ. ಸೊ ಅದನ್ನು ನಾನು ಹೇಳ್ತಾ ಇದ್ದೆ ನನ್ನ ಹಸ್ಬೆಂಡ್ಗೆ, ಈ ಥರ ಸ್ಪೂನೆಲ್ಲ ಏನು ಕೊಟ್ಟಿದ್ದಾರೆ ಇವಾಗ ಹೊಸದಾಗಿ ಅಂತ. ನನ್ನ ಹಸ್ಬೆಂಡು ಈ ಥರ ಎಲ್ಲ ಯೂಜ್ ಅದೆಲ್ಲ ಆಯಿತು. ಫಸ್ಟ್ ಟೈಮ್ ನನ್ನ ಹಸ್ಬೆಂಡ್ ಬಂದಿದ್ದು. ಅದಕ್ಕೆ ಮುಂಚೆ ನಾನು ಹೋಗಿದ್ದೆ ಒಂದು ಸತಿ. ಸೊ ಫಸ್ಟ್ ಟೈಮ್ ನನ್ನ ಹಸ್ಬೆಂಡ್ ಆ ಥರ ಬಂದಿದ್ದು. ಸೊ ಅದಕ್ಕೆ ನಾನೆಲ್ಲ ತೋರಿಸ್ತಾ ಇದ್ದೆ, ಹಿಂಗೆಲ್ಲ ಆಗಿದೆ ಹಂಗೆಲ್ಲ ಆಗಿದೆ. ಆಮೇಲೆ ಅನ್ನದಾನಕ್ಕೂ ತುಂಬ ಜನ ಕಾಯ್ತಾಯಿದ್ರು. ನಾವು ಅದೆಲ್ಲ ಏನೂ ಹೋಗಿಲ್ಲ. ಅದಾದಮೇಲೆ ಸೀದಾ ವಾಪಸ್ ಮನೆಗೆ ಬಂದ್ವಿ.